ಎಲ್ಲರಿಗೂ ನಮಸ್ಕಾರ. ನಾನು ಲಿಖಿತಾ. ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಹಾಲಿನ ಉತ್ಪಾದನೆಯಲ್ಲಿ ಸೂತಿಕಾ ಪರಿಚರ್ಯದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಸೂತಿಕಾ ಪರಿಚರ್ಯ ಆಯುರ್ವೇದದಲ್ಲಿ ಹೆರಿಗೆ ನಂತರದ ಅವಧಿಯಲ್ಲಿರುವ ತಾಯಿಯ ಹಾರೈಕೆಗೆ ಸಂಬಂಧಿಸಿದೆ. ಈ ಅವಧಿಯು ತಾಯಿಯ ಸರ್ವಾಂಗೀಣ ಪುನಶ್ಚೇತನಕ್ಕಾಗಿ ಹಾಗೂ ಯಶಸ್ವಿಯಾಗಿ ಹಾಲುಣಿಸುವಿಕೆ ಸ್ಥಾಪಿಸಲು ಅತ್ಯಂತ ಮುಖ್ಯವಾಗಿದೆ. ನವಜಾತ ಶಿಶುವಿನ ಆರೋಗ್ಯಕ್ಕಾಗಿ ತಾಯಿಯ ಚೇತರಿಕೆ ಮತ್ತು ಹಾಲಿನ ಉತ್ಪಾದನೆಯು ಅತ್ಯಗತ್ಯ. ಹೆರಿಗೆ ನಂತರ ತಾಯಿಯ ದೇಹವು ಬಲಹೀನವಾಗಿರುತ್ತದೆ. ಈ ಕಾರಣದಿಂದ ಆಯುರ್ವೇದವು ಸುಲಭವಾಗಿ ಜೀರ್ಣಿಸುವ ಬೆಚ್ಚಗಿನ ಮತ್ತು ಪೌಷ್ಟಿಕಾಂಶ ಸಮೃದ್ಧ ಆಹಾರವನ್ನು ಶಿಫಾರಸು ಮಾಡುತ್ತದೆ. ಇದರಿಂದ ಜೀರ್ಣಕ್ರಿಯೆ ಉತ್ತೇಜನಗೊಂಡು ಉತ್ತಮ ಹಾಲಿನ ಉತ್ಪಾದನೆಗೆ ನೆರವಾಗುತ್ತದೆ. ಪ್ರಾರಂಭದಲ್ಲಿ ಆಹಾರವು ಸುಲಭವಾಗಿ ಜೀರ್ಣವಾಗುವಂತಹ ಅಂಶಗಳನ್ನು ಒಳಗೊಂಡಿರಬೇಕು. ಉದಾಹರಣೆಗೆ ಅಕ್ಕಿಯ ಗಂಜಿ, ಅನ್ನ, ಬೇಳೆ, ಹುಳಿಸಾರು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯೆ ಇವುಗಳನ್ನು ಆಹಾರದೊಂದಿಗೆ ಸೇವಿಸಬೇಕು. ದ್ರವ ಆಹಾರಗಳಾದ ಬಿಸಿ ನೀರು ಮತ್ತು ಹಾಲಿನ ಸೇವನೆ ಮಾಡಬೇಕು. ಮುಖ್ಯವಾಗಿ ಬೆಲ್ಲದ ನೀರು ಅಂದರೆ 4ರಿಂದ 7 ದಿನದವರೆಗೆ ಸೇವಿಸುವುದರಿಂದ ಎದೆ ಹಾಲು ಹೆಚ್ಚಿಸುತ್ತದೆ. ಹಂತ ಹಂತವಾಗಿ ಹಾಲು, ತುಪ್ಪ, ತರಕಾರಿ, ಹಣ್ಣು ನೀಡುವುದರಿಂದ ತಾಯಿಯ ದೈಹಿಕ ಶಕ್ತಿ ಹೆಚ್ಚಾಗಿ ಹಾಲುಣಿಸುವಿಕೆಗೆ ಬೆಂಬಲ ನೀಡುತ್ತದೆ. ಶೀತ ಮತ್ತು ಗುರು ಆಹಾರವನ್ನು ತ್ಯಜಿಸಬೇಕು, ಏಕೆಂದರೆ ಇದು ಜೀರ್ಣಕ್ರಿಯೆಗೆ ಅಸಮತೋಲನ ಉಂಟುಮಾಡಿ ಹಾಲಿನ ಉತ್ಪಾದನೆಗೆ ಅಡ್ಡಿಪಡಿಸುತ್ತದೆ. ತಾಯಿಯ ದೇಹ ಮನಸ್ಸು ಎರಡೂ ಸುಸ್ಥಿತಿಯಲ್ಲಿರಲು ಉತ್ತಮ ಜೀವನ ಶೈಲಿ ಮುಖ್ಯವಾಗಿದೆ. ಆಯುರ್ವೇದವು ಈ ಸಮಯದಲ್ಲಿ ವಿಶ್ರಾಂತಿ, ಧ್ಯಾನ, ಹಗುರ ವ್ಯಾಯಾಮಗಳನ್ನು ಒತ್ತಿ ಹೇಳುತ್ತದೆ. ಅಭ್ಯಂಗ ಹಾಗೂ ಬಿಸಿ ನೀರಿನ ಸ್ನಾನ ಇದರಿಂದ ವಾತದೋಷ ಶಮನ, ಶಕ್ತಿಯುತ ದೇಹ ದೊರೆಯುವುದರೊಂದಿಗೆ ತಾಯಿಯ ಚರ್ಮವನ್ನು ತೇವಗೊಟ್ಟು ದೇಹವು ಶೀತದಿಂದ ರಕ್ಷಿಸುತ್ತದೆ. ಕೊನೆಯದಾಗಿ ಉತ್ತಮ ಸೂತಿಕಾ ಪರಿಚರ್ಯದ ಪಾಲನೆ, ಹರಿವು ಸೂತಿಕಾ ರೋಗಗಳಿಂದ ನಿರ್ಮೂಲನೆ.